ಡಿ.ಕೆ. ಶಿವಕುಮಾರ್ ಅವರು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾದರು. ಅದಾದ ನಂತರ ಈಗ ಡಿ.ಕೆ. ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಡಿ.ಕೆ. ಪಟ್ಟಾಭಿಷೇಕಕ್ಕೆ ಭಾರಿ ಸಿದ್ಧತೆಗಳು ನಡೀತಾ ಇದೆ. ಭರದಿಂದ ಸಿದ್ಧತೆಗಳನ್ನು ಆರಂಭ ಮಾಡಲಾಗಿದೆ. ಈಗ ಈ ನಡುವೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆಗಳು ಎದುರಾಗದಂತೆ, ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಖಾಕಿ ಪಡೆ ಎಲ್ಲೆಡೆ ಕಣ್ಣುಗಾವಲನ್ನಿಟ್ಟಿದೆ. ಈಗ ಸಿಸಿಟಿವಿ ಆಗಿರಬಹುದು ಅಥವಾ ಅಧಿಕಾರಿಗಳನ್ನು ನಿಯೋಜನೆ ಮಾಡಿರುವಂಥದ್ದಾಗಿರಬಹುದು. ಕೆಲವು ಗಣ್ಯರಿಗೆ ಮಾತ್ರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಗಿದೆ. ಮಂತ್ರಿಗಿರಿಗಾಗಿ ಭಾರಿ ಮಸಲತ್ತುಗಳು ಕೂಡ ನಡೀತಾ ಇದೆ. ಈಗಾಗಲೇ ನಾಯಕರದ್ದು ನನಗೂ ಕೂಡ ಸಚಿವ ಸ್ಥಾನ ಬೇಕೇ ಬೇಕು, ನಾವು ಕೂಡ ಆಕಾಂಕ್ಷಿ ಅಂತ ಅನೇಕರು ಲಾಭಿ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಡಿ.ಕೆ. ಶಿವಕುಮಾರ್ ಅವರು ಕ್ಯಾಬಿನೆಟ್ ಅನ್ನು ನಿರ್ಧಾರ ಮಾಡಬೇಕಾಗತ್ತೆ. ಯಾರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು, ಯಾರಿಗೆ ಕೈ ಬಿಡಬೇಕು, ಇದೆಲ್ಲವನ್ನೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ನಿರ್ಧಾರ ಮಾಡೋದೀಗ. ಇದೇ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಸಚಿವಾಕಾಂಕ್ಷಿಗಳು ಭೇಟಿ ಕೊಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಬಳಿ ಸಚಿವಾಕಾಂಕ್ಷಿಗಳು ಭಾರಿ ಲಾಭಿ ಕೂಡ ನಡೆಸ್ತಾ ಇದ್ದಾರೆ. ನಮಗೂ ಕೊಡಿ, ನಿಮಗೆ ನಿಷ್ಠರಾಗಿರ್ತೀವಿ ಈಗ. ಯಾಕಂದರೆ ಈವರೆಗೆ ಸಿದ್ದರಾಮಯ್ಯನವರಿದ್ದರು ಮುಖ್ಯಮಂತ್ರಿ, ಹೀಗಾಗಿ ಅವರಿಗೆ ಸಚಿವ ಸ್ಥಾನಕ್ಕಾಗಿ ಬೇಡಿಕೆಯನ್ನು ಇಡ್ತಾ ಇದ್ದರು. ಈಗ ಸಹಜವಾಗಿ ಡಿ.ಕೆ. ಶಿವಕುಮಾರ್ ಅವರು ನೂತನ CM ಆಗಿ ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಮತ್ತೆ ಕ್ಯಾಬಿನೆಟ್ ರಚನೆ ಆಗುತ್ತೆ. ಈಗ ಕ್ಯಾಬಿನೆಟ್ನಲ್ಲಿ ನಮಗೂ ಕೂಡ ಸಚಿವ ಸ್ಥಾನ ಕೊಡಿ, ನಮ್ಮನ್ನು ಪರಿಗಣಿಸಿ ನೀವು. ನೋಡಿ, ಕಳೆದ ಬಾರಿ ನಮಗೆ ಅವಕಾಶ ಕೊಟ್ಟಿರಲಿಲ್ಲ. ನಮ್ಮ ಸಮುದಾಯ ತುಂಬ ಪ್ರಬಲವಾಗಿರುವಂತಹ ಸಮುದಾಯ, ನಮ್ಮ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗಬೇಕಾಗತ್ತೆ. ಹೀಗಾಗಿ ನಮಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತ ಕೆಲವು ನಾಯಕರು, ಇನ್ನೂ ಕೆಲವು ನಾಯಕರು ಹಿರಿತನ ಇದೆ ನಮಗೆ, ಪಕ್ಷಕ್ಕಾಗಿ ನಾವು ದುಡಿದಿದ್ದೀವಿ, ಕಳೆದ ಬಾರಿ ನಮಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು, ಕಳೆದ ಬಾರಿ ಅವಕಾಶ ಸಿಕ್ಕಿಲ್ಲ, ಈ ಬಾರಿ ನಿಮ್ಮ ಸಚಿವ ಸಂಪುಟದಲ್ಲಿ ನಮ್ಮನ್ನು ಪರಿಗಣಿಸಲೇಬೇಕು, ಇಲ್ಲದೇ ಇದ್ದರೆ ನಮ್ಮ ಅಭಿಮಾನಿಗಳು ಆಕ್ರೋಶಕ್ಕೆ ಒಳಗಾಗ್ತಾರೆ, ಅಥವಾ ನಮ್ಮ ಜಿಲ್ಲೆ ಆಕ್ರೋಶಕ್ಕೆ ಒಳಗಾಗತ್ತೆ, ಸಮುದಾಯ ಆಕ್ರೋಶಕ್ಕೆ ಒಳಗಾಗತ್ತೆ. ಈ ರೀತಿಯಾಗಿ ಡಿಸೈನ್ ಆಗಿ ಲಾಭಿ ಮಾಡೋದಕ್ಕೆ ಈಗ ಡಿ.ಕೆ. ಶಿವಕುಮಾರ್ ಅವರ ಬಳಿಯಲ್ಲಿ ಲಾಭಿ ಮಾಡೋದಕ್ಕೆ ನಾಯಕರು ಮುಂದಾಗ್ತಾ ಇದ್ದಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರ ಜೊತೆ ಒಟ್ಟು 10 ಜನ ಶಾಸಕರು ಸಚಿವರಾಗಿ ಪದಗ್ರಹಣ ಮಾಡ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ.